ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಆಯುಧ ಪೂಜೆ, ಅದಕ್ಕೋಸ್ಕರ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ಗಾಡಿ ಪೂಜೆ ಮಾಡಬೇಕು. ಆಯುಧ ಪೂಜೆಗೆ ಮಾತ್ರ ನಮ್ಮ ಮನೆಯವರೆಲ್ಲ ಸೇರಿ ಒಂದೇ ಹತ್ರ ಗಾಡಿ ಪೂಜೆನ ಮಾಡ್ತೀವಿ. ಅದಂತೂ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಮನೆಯಲ್ಲಂತೂ ಪೂಜೆ ಮಾಡಿದ್ದೀನಿ. ಬನ್ನಿ ಯಾವ ಥರ ಪೂಜೆ ಮಾಡಿದ್ದೀನಿ ಮತ್ತು ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ಚಿಕ್ಕದಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇ 3 o'clockಗೆ ಎದ್ದು ಈ ಥರ ಪೂಜೆನ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ದೇವರು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಮಕ್ಕಳದು ಬುಕ್ಸ್ ಕೂಡ ಇಟ್ಟು ಪೂಜೆನ ಮಾಡಿದ್ದೀನಿ. ಈ ಕಡೆ ಆಯುಧ ಇಟ್ಟು ಪೂಜೆ ಮಾಡಿದ್ದೀನಿ. ಮನೆ ಮುಂದೆ ಅಂತೂ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಹಾಕಿ ಅದಕ್ಕೂ ಕಲರ್ ಹಾಕ್ಕೊಂಡಿದ್ದೀನಿ. ಹೊಸ್ಲಿಗೂ ಅಷ್ಟೇ ಈ ಥರ ರಂಗೋಲಿನ ಹಾಕಿದ್ದೀನಿ. ನಮ್ಮ ಮನೆಗೆ ಆನೆ ಬಂದಿದೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಆರು ಗಂಟೆಗೆ ಆ್ಯಕ್ಚುಲಿ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಲೇಟ್ ಆಯಿತು. ಹೋಗ್ಬೇಕೀಗ. ನಾನು ಒಂದು ಗ್ಲಾಸ್ ಬಿಸಿನೀರು ಇಟ್ಟಿದ್ದೀನಿ, ಕುಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ನೋಡಿ, ಸ್ಟವ್ಗೆ ಈ ಥರ ರೆಡಿನ ಮಾಡಿಕೊಂಡು ಪೂಜೆನ ಮಾಡಿದ್ದೀನಿ. ಅನ್ನಪೂರ್ಣೇಶ್ವರಿಗೂ ಅಷ್ಟೇ ಹೂವೆಲ್ಲ ಇಟ್ಟು ಪೂಜೆನ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಲೇಟ್ ಆಗಿದೆ. ನೋಡೋಣ, ಅಪ್ಪ ಬೈತಾರೇನೋ ಗೊತ್ತಿಲ್ಲ. ಮಾಲಾ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ. ಈಜಕ್ನು ನಮ್ಮಣ್ಣ ಕುಂಕುಮಾರ್ಶನ ಇಡ್ತಾವ್ರೆ. ನಮ್ಮ ಮನೆಯವ್ರು ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ನಮ್ಮ ಅಕ್ಕ ಇವಾಗ ಬಂದ್ಲು. ಸಾಕು ನೋಡ್ರಿ, ಇವಾಗ ಬರ್ತಾವನೆ. ಏನಾನ ಇಲ್ಲಿ ಬಂದು ಮಾಡೋಣ ಅಂದಿಲ್ಲ ಗಂಡು ಮಗು. ಏನಿದಾನ ಮಹಾಲಕ್ಷ್ಮಿ ಪೂಜಾ ಕರಿಷ್ಯೆ. ಓಂ ನಮೋ ಭಗವತೆ ಮಹಾಲಕ್ಷ್ಮೀ ನಮಃ. ಹೇಳಿ ನಮಸ್ತೆಸ್ತು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ಆವಾಹಯಾಮಿ. ಧರ್ಮಾನಿ ಕೃತಮಾನ್ಯಾಸ್ಮೆ ಏಹನಾಗಂ ಮಹಿಮಾ ವಿಜಿಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಂತಯೇ ಚಕ್ರವರ್ತಿ ತನೋಜಾಯ ಸರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ವೇದಸ್ಯ ಫಲಮೋಕ್ಷಯೇ. ಈಗ ತಾನೇ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಗಾಡಿಗಳಿಗೆಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು. ಬಟ್ ವರ್ಷ ಹೇಳ್ತಿದ್ವಲ್ಲ, ಆ ಐನೋರು ಈ ವರ್ಷ ಬಂದಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಒಬ್ರಿಗೆ ಹೇಳಿದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ. ಬಟ್ ಅಷ್ಟು ವರ್ಷ ಆ ಐನೋರು ಮಾಡ್ತಿದ್ರಲ್ಲ ಪೂಜೆ, ಅಷ್ಟು ಚೆನ್ನಾಗಿ ಇವ್ರು ಮಾಡಲಿಲ್ಲ. ಬೇಕಿದ್ರೆ ಹಳೆ ವಿಡಿಯೋಸ್ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್, ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು, ನಾವು ಯಾವ ಥರ ಪೂಜೆ ಮಾಡ್ತಿದ್ರಿ ಅಂತಂದ್ಬಿಟ್ಟು. ಇವಾಗಂತೂ ಫುಲ್ಲು ಬ್ಯುಸಿ ಅಂದರೆ ಬ್ಯುಸಿ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಅಕ್ಕ, ಎರಡನೇ ಅಕ್ಕ ಅವ್ರ ಮನೆ ಗೃಹ ಪ್ರವೇಶ ಇದೆ. ಇವಾಗ ಅದ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ನಾಳೆ ಮತ್ತು ನಾಳಿದ್ದು ಅವ್ರದ್ದು ಗೃಹ ಪ್ರವೇಶ ಇದೆ. ಬನ್ನಿ ಹೇಗಿರುತ್ತೆ ಏನು ಗೃಹ ಪ್ರವೇಶ. ಸ್ವಲ್ಪ ಸಿಂಪಲಾಗೇ ಮಾಡ್ತಿರೋದು. ಅದನ್ನು ಕೂಡ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಂದೆ. ಈಗ ಜ್ಯುವೆಲ್ರಿ ಶಾಪ್ಗೆ ಮತ್ತು ಐಬ್ರೋಸ್ ಮಾಡಿಸೋದಕ್ಕೆ ಹೋಗ್ತಾಯಿದ್ದೀನಿ. ನವರಾತ್ರಿ ಟೈಮಲ್ಲಿ ಆಂಜನೇಯನಿಗೆ ಪೂಜೆ ಮಾಡಿಸ್ತಾ ಇದ್ವಲ್ಲ, ಎಲ್ಲ ನಮ್ಮ ಮನೆಗಳವರು ಮತ್ತು ಅಲ್ಲಿ ಸುತ್ತಮುತ್ತ ಅಂಗಡಿಯವರು ಎಲ್ಲ ಸೇರಿ ಒಂದೊಂದು ದಿನ ಒಬ್ಬೊಬ್ರದ್ದು ಪೂಜೆನ ಮಾಡ್ತಾಯಿದ್ವಿ ಮತ್ತು ಪ್ರಸಾದ ಕೂಡ ಮಾಡ್ತಾಯಿದ್ವಿ. ಇವತ್ತು ಬಂದು ನಮ್ಮ ದೊಡ್ಡಕ್ಕ ಅವ್ರ ಮನೆಯಲ್ಲಿ ಪೂಜೆ ಇತ್ತು. ಫಸ್ಟ್ ಡೇ ನಮ್ಮ ಎರಡನೇ ಅಕ್ಕ ಮನೇಲಿ ಪೂಜೆ ಇತ್ತು. ಅದು ಕೂಡ ಶೇರ್ ಮಾಡಿದ್ದೀನಿ, ಆಲ್ರೆಡಿ ನೀವು ನೋಡಿರ್ಬೋದು.
ಈಗ ನಮ್ಮ ದೊಡ್ಡಕ್ಕ ಮನೇಲಿ ಪೂಜೆ ಇತ್ತಲ್ವ, ಅವರು ಮೆಂತ್ಯ ಬಾತನ್ನ ಮಾಡ್ತಿದ್ದಾರೆ. ನೋಡಿ ಎಷ್ಟು ಜನ ಸೇರ್ತಾರೆ ಗೊತ್ತಾ ಇಲ್ಲಿ ಆಂಜನೇಯನ ಹತ್ರ ಪೂಜೆಗಂತೂ. ಅದಂತೂ ತುಂಬಾ ಚೆನ್ನಾಗಿತ್ತು. 11 ದಿನ ಕೂಡ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಈಗ ಪೂಜೆ ಎಲ್ಲ ಮುಗೀತು, ಅವ್ರದ್ದು ಪ್ರಸಾದನ ಕೊಡ್ತಿದ್ದಾರೆ. ನಾವು ಬಂದು ಸಂಡೇ ಇಟ್ಕೊಂಡಿರ್ತೀವಿ ಪೂಜೆನ. ನಾನಂತೂ ಮನೇಲಿ ಮಾಡಲಿಲ್ಲ, ಹೋಟೆಲ್ಗೆ ಹೇಳ್ಬಿಟ್ಟಿದ್ದೆ ಪ್ರಸಾದ ಮಾಡಿಕೊಡೋದಕ್ಕೆ. ಯಾಕೆಂದರೆ ತುಂಬ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂದ್ಬಿಟ್ಟು. ನವರಾತ್ರಿಗಳಲ್ಲಂತೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದೇ ಒಂದು ವಿಶೇಷ ಅಂತ ಹೇಳ್ಬೋದು. ಆ ಅಲಂಕಾರ ಅಮ್ಮನವ್ರ ಆ ರೂಪದಲ್ಲಿ ನೋಡೋದಂತೂ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದರು. ನಮ್ಮೂರಲ್ಲೂ ಅಷ್ಟೇ ದೊಡ್ಡಮ್ಮನ ದೇವಸ್ಥಾನದಲ್ಲಿ. ಬಟ್ ನಾವು 11 ದಿನ ಕೂಡ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ನಾವಿಲ್ಲಿ ಆಂಜನೇಯನಿಗೆ ಪೂಜೆ ಮಾಡ್ತಾಯಿದ್ವಲ್ಲ, ಅದಕ್ಕೋಸ್ಕರ. ನೋಡಿ, ಭಾನುವಾರ ನಮ್ಮ ಪೂಜೆ ಇತ್ತಲ್ವ, ಅದಕ್ಕೆ ನಾನು ಈ ಥರ ರಂಗೋಲಿನ ಹಾಕ್ಕೊಂಡು ಅದಕ್ಕೂ ಕೂಡ ಕಲರ್ ತುಂಬಿದ್ದೀನಿ. ಹೊಸ್ಲಿಗೂ ಅಷ್ಟೇ ನೋಡಿ, ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನನಗಂತೂ ಈ ಥರ ರಂಗೋಲಿ ಹಾಕಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಂತೂ ತುಂಬಾ ಇಷ್ಟ ಆಗ್ತಿದೆ ಇತ್ತೀಚೆಗಂತೂ. ಆದರೆ ನಿಮಗೆ ನೋಡೋರಿಗೆ ಏನು ಅನಿಸ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಏನಪ್ಪ ಯಾವಾಗೂ ರಂಗೋಲಿನ ತೋರಿಸ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಬಂದು ಆಂಜನೇಯನಿಗೆ ಕೋಳ್ಬಳೆ ಹಾರನೂ ಕೂಡ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತರಿಸಿದೆ ಕೋಳ್ಬಳೆ ಹಾರ ಕೂಡ. ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವರು ಹೋಗಿ ಮಾರ್ಕೆಟ್ಗೆ ಹೂವು ಎಲ್ಲ ತೊಗೊಂಬಂದರು. ಇಲ್ಲಿ ಹೂವನ್ನ ನಮ್ಮ ಅಕ್ಕವರು ಹಾಕ್ತಾಯಿದ್ದಾರೆ ದೇವ್ರಿಗೆ. ನಾನು ಅಷ್ಟರಲ್ಲಿ ಕೋಳ್ಬಳೆ ಹಾರ ಮತ್ತು ವಡೆ ಹಾರ ಎರಡನ್ನೂ ಹಾಕಬೇಕು ಅಂತ ಅಂದ್ಕೊಂಡಿರೋದಕ್ಕೋಸ್ಕರ ಕೋಳ್ಬಳೆ ಹಾರನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ಹೋಟ್ಲಲ್ಲಿ ವಡೆ ಕೂಡ ಹೇಳಿದ್ದೆ ನಾನು, ಅವರು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ರು. ಮತ್ತು ವಡೆ ಹಾರನೂ ಅಷ್ಟೇ ನಾವೇ ನಮ್ಮ ಕೈಯಾರ ಕೋಸಿ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರೇನು ಹಾರ ಕೋಸಲಿಲ್ಲ, ನಮ್ಮನ್ನೇ ಕೂಗಿದ್ರು. ಆಮೇಲೆ ಹೋಗಿ ನಾನು ನಮ್ಮ ಮನೆಯವರಿಬ್ಬರು ಹಾರ ಮಾಡ್ಕೊಂಡು ಬಂದ್ವಿ, ವಡೆ ಹಾರ ಕೂಡ. ಲಾಸ್ಟಲ್ಲಿ ದೇವ್ರದ್ದು ಫೋಟೋನ ಆ್ಯಡ್ ಮಾಡಿರ್ತೀನಿ ನೋಡಿ, ಯಾವ ಥರ ಕಾಣಿಸ್ತಿದೆ ನಮ್ಮ ಆಂಜನೇಯ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಖುಷಿ ಆಯಿತು, ಸಖತ್ತಾಗಿ ಕಾಣಿಸ್ತಿತ್ತು. ದೇವರಂತೂ ಎದ್ದು ಬರೋ ಥರನೇ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.